ಕಲ್ಪತರುವ ನಾಡು ಮತ್ತು ಬಯಲ್ಸೀಮೆ ಅಣೆಪಟ್ಟಿ ಕಟ್ಟಿಕೊಂಡಿರುವಂತ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿರುವಂತದ್ದು. ಸತತ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತಹ ಶಿವಲಿಂಗೇಗೌಡ 3 ಬಾರಿ JDS ಇಂದ 1 ಬಾರಿ ಕಾಂಗ್ರೆಸ್ ಇಂದ ಆಯ್ಕೆ ಆಗಿದ್ದಾರೆ. ಶಾಸಕರ ಕಾರ್ಯವೈಖರಿ ಬಗ್ಗೆ ಕ್ಷೇತ್ರದ ಜನರು ಏನಂತಾರೆ ಕೇಳೋಣ. ನಮಸ್ಕಾರ. ಇದು ಅರಸೀಕೆರೆ ಮಾಲೇಕಲ್ ತಿರುಪತಿ ಕ್ಷೇತ್ರ. ಇದು ಅರಸೀಕೆರೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ಲಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರಾದಂಥ ಶಿವಲಿಂಗೇಗೌಡರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕ್ಷೇತ್ರಕ್ಕೆ ರಾಜಗೋಪುರ ಇರಲಿಲ್ಲ, ರಾಜಗೋಪುರ ಮಾಡಿದ್ದಾರೆ. ಹೊಸದಾಗಿ ರೋಡ್ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ನೆಲ ಹಸು ಇದೆಲ್ಲ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ದೇವಸ್ಥಾನಕ್ಕೆ. 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಶಿವಲಿಂಗೇಗೌಡರು. ಏನನ್ಸುತ್ತೆ? ಎಲ್ಲರೂ ಒಳ್ಳೇದು ಮಾಡವ್ರೆ, ಎಲ್ಲರಿಗೂ ಇದು ಮಾಡ್ತವ್ರೆ. ಆದರೆ 5ನೇ ಬಾರಿ ಗೆಲ್ಲಬೇಕು ಅಂತ ಇದೆ. ಚೆನ್ನಾಗಿ ಮಾಡವ್ರೆ, ಪರವಾಗಿಲ್ಲ. ಅವ್ರನ್ನ ಗೆಲ್ಲಿಸ್ಬೇಕು. ಇನ್ನೇನು ಕೆಲಸ ಆಗಬೇಕು ಅಂತ ಹೇಳ್ತೀಯ? ಎಲ್ಲ ಕಡೆ ರೋಡ್ ಮಾಡಬೇಕು, ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಒಂದೊಂದು ಕಡೆ, ಅದು ಮಾಡಬೇಕು. ನಮ್ಮೂರಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಅದೊಂದು ಮಾಡಿಕೊಡ್ಬೇಕು. ಇನ್ನೆಲ್ಲ ವ್ಯವಸ್ಥೆ ಕರೆಕ್ಟಾಗಿದೆ, ಬಸ್ ವ್ಯವಸ್ಥೆ ಒಂದಿಲ್ಲ. ತುಂಬ ಜನ, ಸಾವಿರಾರು ಜನ ಭಕ್ತರು ಬರ್ತಾರೆ ಅಲ್ವಾ? ಸಾವಿರಾರು ಜನ ಬರ್ತಾರೆ, ಬಸ್ ಮಾತ್ರ ಬರಲ್ಲ. ಬೆಳಿಗ್ಗೆ 9:00ವರೆಗೆ ಬಂದರೆ ಸಾಯಂಕಾಲ 4:00ವರೆಗೆ ಬಂದ್ಬಿಡ್ತೀವಿ. ಆಟೋಗಳು ಓಡಾಡ್ತವೆ, ಆಟೋಗಳಿಂದ ಹಂಗಾಗಿ ಜನಗಳು ಓಡಾಡ್ತವೆ. ಏನಾಗಬೇಕು ಅನ್ಸುತ್ತೆ ನಿಮ್ಮ ಊರಿಗೆ? ಇನ್ನೇನು ಕೆಲಸ ಆಗಬೇಕು ಅನ್ಸುತ್ತೆ? ಏನಂದರೆ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಷ್ಟೇ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಬಸ್ಸಿನ ವ್ಯವಸ್ಥೆ ಎಲ್ಲ ಬೇಗ. ಈ ನಿಮ್ಮ ಊರಿಗೆ ಇನ್ನೇನು ಕೆಲಸ ಆಗಬೇಕು? ಏನಿಲ್ಲ, ಎಲ್ಲ ಒಳ್ಳೇದೇ ಆಗಿದೆ. ಒಳ್ಳೆ ಇದೆ, ವಾಟರ್ ಮ್ಯಾನ್ ಇಲ್ಲೇ ಇದ್ದಾರೆ, ಏನು ತೊಂದರೆ ಏನಿಲ್ಲ. ನೀರಿಂದೆಲ್ಲ ಚೆನ್ನಾಗಿದೆಯಾ? ನೀರಿನ ವಾಟರ್ ಸಪ್ಲೈ ನೀರಿನ ಸಮಸ್ಯೆ ಇಲ್ಲ, ನೀರಿನ ತೊಂದರೆ ಇಲ್ಲ, ಕರೆಂಟ್ ತೊಂದರೆ ಇಲ್ಲ, ರಸ್ತೆ ಎಲ್ಲ ತೊಂದರೆ ಇಲ್ಲ. ನಮ್ಮ ಸದಸ್ಯರು ಚೆನ್ನಾಗಿದ್ದಾರೆ. ನಮಗೆ ಕೆಲಸಗಳಿಗೆ ತುಂಬ ಚೆನ್ನಾಗಿ ಒಳ್ಳೆ ನೀಟಾಗಿ ಕೆಲಸ ಆಗ್ತವೆ. ನೀರಿಗೇನು ಪಕ್ಕ ನೀರಿನ ತೊಂದರೆನೇ ಇಲ್ಲ ನಮಗೆ. ಮಾತ್ರ ಎನಿ ಟೈಮ್ ನೀರು ಚೆನ್ನಾಗಿದೆ. ಶಾಸಕರ ಕೆಲಸಕ್ಕೆ ಏನಂತೀರಾ? ಮಾಡಿದ್ದಾರೆ ಕೆಲಸ, ಏನು ತೊಂದರೆ ಇಲ್ಲಪ್ಪ, ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಏನಾಗಬೇಕು ಇನ್ನ ಕೆಲಸ ಕಾರ್ಯಗಳು ನಿಮ್ಮೂರಿಗೆ? ಇದೇ ಕೆಲಸಗಳು, ಅದೇ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಇದ್ದಾವೆ, ಮಾಡಬೇಕು. ಮತ್ತು ಫಿಲ್ಟರ್ ನೀರಿನ ಒಂದು ಸಮಸ್ಯೆ ಇದೆ, ಅದೊಂದು ಮಾಡಬೇಕು. ಅರಸೀಕೆರೆ ತಾಲೂಕಿಗೆ ರೋಡ್ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ, ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಹಾಗೂ ಇನ್ನು ಕೆಲವೊಂದು ನಮಗೇನಪ್ಪ ಇಲ್ಲಿ ದುಡಿಯೋ ಕೈ ಬೇಕು. ದುಡಿಯೋ ಕೈ ಅಂದರೆ ಕಾರ್ಖಾನೆಗಳು ಬೇಕು. ಶಾಸಕರ ಕೆಲಸಕ್ಕೆ ಏನು ಅನ್ಸುತ್ತೆ ನಿಮಗೆ? ಒಟ್ಟು ಮೆಚ್ಚುಗೆ ಇದೆ. ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಕಿರಣ್ ಕುಮಾರ್ ಅವರು ಹೇಳಿದಾಗೆ ಕಾರ್ಖಾನೆಗಳಿಗೆ ಆದ್ಯತೆಯನ್ನು ಜಾಸ್ತಿ ಕೊಟ್ಟರೆ ಕೆಲಸಗಳು ಜಾಸ್ತಿ ಆಯಿತು. ಶಾಸಕರ ಕೆಲಸಕ್ಕೆ ಏನು ಅನ್ಸುತ್ತೆ ನಿಮಗೆ? ಪರವಾಗಿಲ್ಲ, ಅವ್ರು ಬಂದ ಮೇಲೆ ಎಲ್ಲ ಕೆಲಸನೂ ಚೆನ್ನಾಗಿ ನಡೆದಿದ್ದು. ಎಲ್ಲ ಯಾವುದಕ್ಕೂ ಏನು ಕೊರತೆ ಇಲ್ದಂಗೆ ಮಾಡಿದ್ದಾರೆ. ನೀರಾವರಿದು, ರೋಡಿಂದು, ಪ್ರತಿಯೊಂದು ಏನೈತೆ ಎಲ್ಲದೂ ಅವರೇ ಮುನ್ನೋತಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಇದೆಲ್ಲ ಬರ್ತಾ ಇದೆಯಾ? ಬರ್ತೈತಿ. ಸಿಗ್ತೈತಿ. ಒಳ್ಳೆ ಅನುಕೂಲ ಆಗ್ತೈತಿ ನಮಗೂ ಅದು ಹಾಕಿದ್ರಿಂದ. ಏನು ಕೆಲಸ ಆಗಬೇಕು ಅಂತಮ್ಮ? ಇನ್ನೇನು ಕೆಲಸ ಆಗುತ್ತಪ್ಪ, ಮಾಡಿ ಎಲ್ಲರೂ ಆಗುತ್ತಲ್ವಾ. ಮಾಡ್ತಾರೆ ಮುಂದೆ, ಅವ್ರಿದಾರಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡು ಏರ್ಪಾಡು ಮಾಡ್ತಾರೆ. ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಮ್ಮ? ಇಲ್ಲ ಸಬ್ ಯಾವಾಗ ಬರ್ತೈತೆ, ನಿಂತು ಬರ್ತೈತೆ ಸರ್. ಏನಿಲ್ಲ ಸರ್, ನಾವು ದುಡಿಯೋ ಮಗ ಇಲ್ಲ, ಏನಿಲ್ಲ. ಅದೇ ಬಂದರೆ ಎಷ್ಟು ಹೋಯ್ತು ಸರ್ ನಮಗೆ. ಭಾಳ ಬಾರಿ ಒಬ್ಬನೇ 2 ಹೆಣ್ಮಕ್ಳು ಮದುವೆ ಮಾಡಿಕೊಟ್ವಿ. ಮಗ ಹೀರೋ ಬಿಟ್ಟ ಮದುವೆ ಮಾಡಿದ್ವು. ಅದು ಬಂದ್ರೇ ನಮಗೊಂದು ಸ್ವಲ್ಪ ಏನೂ ಇಲ್ಲ ಸರ್. ನಮಗೆ ಆಸ್ತಿ ಇಲ್ಲ, ಏನಿಲ್ಲ. ಬರೀ ಜೀವನ ಮಾಡೋದಷ್ಟು ಪಾನಿಪುರಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ, ಬೀದಿ ವ್ಯಾಪಾರ. ಇಲ್ಲ, ಸಮಸ್ಯೆ ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಗೌಡ್ರು ಚೆನ್ನಾಗಿ ಮಾಡಿದ್ದಾರೆ, ಸಮಸ್ಯೆ ಏನಿಲ್ಲ. ನಮ್ಮೂರಲ್ಲಿ ಶಾಸಕರಿಗೆ 10 ಮಾರ್ಕ್ಸ್ಗೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ? ನೀವು ಓಡಾಡ್ತಾ ಇರ್ತೀರಾ? ಏನು ತಾಲೂಕಾದ್ಯಂತ ಓಡಾಡ್ತಾ? ಎಲ್ಲ ನೋಡ್ದಂಗೆ ಒಂದು 8, 9 ಕೊಡ್ಬೋದು. ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಿದೆ? ಇನ್ನೇನು ಆಗಬೇಕು ಅನ್ಸುತ್ತೆ? ಅಭಿವೃದ್ಧಿ ಕೆಲಸ ಆಗಿದೆ. ಅರಸೀಕೆರೆ ತಾಲೂಕಿಗೆ ಒಳ್ಳೆ ಕಾಲೇಜ್ ಬೇಕು, ಇನ್ನೂ ಹೆಚ್ಚಿಗೆ ಕೆಲಸ ಆಗಬೇಕು. 4 ಬಾರಿ ಶಾಸಕರು ಆಯ್ಕೆ ಆಗಿದ್ದಾರೆ. ಕೆಲಸ ಕಾರ್ಯಗಳಿಗೆ ಏನನ್ಸುತ್ತೆ? ತಾಲೂಕು ಹಿಂದೆ ನೋಡಿದಾಗ ರೋಡ್ಗಳು ಅವೆಲ್ಲ ಯಾವುದೂ ಸರಿಲಿಲ್ಲ. ಈಗ ಶಾಸಕರು 4 ಸರಿ ಗೆದ್ದಿರೋದ್ರಿಂದ ನಮ್ಮ ಎಲ್ಲ ಇವತ್ತು ಎಲ್ಲಿ ತಿರುಗಿದ್ರು ಕಾಂಕ್ರೀಟ್ ರಸ್ತೆ, 530 ಹಳ್ಳಿಗೆ ನೀರು,
ಮತ್ತು ಪ್ರತಿಯೊಂದು ಸಮುದಾಯಕ್ಕೂ ಸಮುದಾಯ ಭವನ, ದೇವಸ್ಥಾನ, ಐಮಾಸ್ ಲೈಟು ಹೇಳಕ್ಕೆ ಹೋದರೆ ತುಂಬ ಟೈಮ್ ಬೇಕಾಗತ್ತೆ, ಅಷ್ಟು ಕೆಲಸ ಆಗಿದೆ. ಇವಾಗ ಎಲ್ಲಿ ನೋಡಿದ್ರು ಕಾಂಕ್ರೀಟ್ ರಸ್ತೆ, ಎಲ್ಲ ಮನೆಗಳು ಎಲ್ಲ ಕೊಡಿಸಿ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಈಗ ನಮ್ಮೂರಲ್ಲಿ ನೀವು ಯಾವುದೇ ಮೂಲೆಗೆ ಹೋದ್ರೆ ಪೂರ್ತಿ ಎಲ್ಲ ಕಾಂಕ್ರೀಟ್ ರಸ್ತೆ ಹಾಗೂ ಯಾವುದೇ ರೀತಿ ನೀರಿಗೆ ಬರ ಇಲ್ಲ ನಮ್ಮೂರಲ್ಲಿ. ಈಗ ಆಗಿರೋ ಕೆಲಸಗಳು ತುಂಬ ಆಗಿದೆ. ಒಂದು ಎಲ್ಲರೂ ಹೇಳ್ದಂಗೆ ನಮ್ಮ ಜನ ಏನು ಕೇಳ್ತಾರೆ ಫಸ್ಟು ಅಂದರೆ ನೀರು, ರೋಡು, ಎಲ್ಲ ಸಮಾಜಕ್ಕೂ ಸಮುದಾಯ ಭವನ ಆಗಿದೆ. ಕಟ್ಟಕಡೆ ಸಮಾಜನ ಗುರುತು ಮಾಡಿದರು ನಮ್ಮ ಶಾಸಕರು. ಜೊತೆಗೆ ನಮ್ಮ ಶಾಲೆ ಅಂತ ಇತ್ತು, ದುರಸ್ತಿ ಆಯಿತು. ಏಕೆಂದರೆ ಗೆದ್ಲಿ ತಿಂದೆಲ್ಲ ಮಕ್ಕಳು ಊಟ ಮಾಡ್ಬೇಕಾದ್ರೆ ಗೆದ್ಲಿ ಬೀಳೋಂಥದ್ದು. ಅದನ್ನು ಒಂದ್ಸಲಿ ಮಾಹಿತಿ ಕೊಟ್ಟ ತಕ್ಷಣ ವಿತ್ತಿನ ಒಂದು 15 ದಿವಸದೊಳಗೆ ಶಾಲೆಯನ್ನು ದುರಸ್ತಿ ಮಾಡಿ ಎಲ್ಲ ಕಬ್ಬಣದ ಆರು ತೀರೆಲ್ಲ ಹಾಕಿಬಿಟ್ಟು ಹೊಸದಾಗಿ ಶಾಸಕರ ಮಾಡಿದಂಥ ಕೆಲಸ ಕಾರ್ಯಗಳು ತಮಗೆ ಸಮಾಧಾನ ಇದೆ? ಖಂಡಿತ 100% ಸಮಾಧಾನ ಇದೆ. ತಮ್ಮ ಶಾಸಕರ ಕೆಲಸ ಕಾರ್ಯಗಳು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ? ಅದೇ 10 ಮಾರ್ಕ್ಸ್ಗೆ ಅಂತ ಕೇಳ್ತಿದ್ದೀರಾ, ಅದು ಮಾರ್ಕ್ಸೇ ಕೊಡಕ್ಕೆ ಬರೋದಿಲ್ಲ ಶಾಸಕರಿಗೆ. ಅಷ್ಟು ಮಾರ್ಕ್ಸ್ ಕೊಡ್ಬೋದು, ಗ್ರೇಸ್ ಮಾರ್ಕ್ಸು ಕೊಡ್ಬೋದು ಬೇಕಾದ್ರೆ ಅದೇನಿತ್ತು ಅಂದರೆ. KM ಶಿವಲಿಂಗೇಗೌಡರು ಶಾಸಕರಾಗಕ್ಕಿಂತ ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ ಅನ್ನೋದಕ್ಕೆ ನಿದರ್ಶನ ನೀವೇ ಒಂದು ರೌಂಡ್ ಹಾಕಿದ್ರು ಕಾಣುತ್ತೆ. ಸರ್, ನಾನು ಕೂಡ ಆರೋಗ್ಯ ರಕ್ಷಾ ಕಮಿಟಿ ಡೈರೆಕ್ಟರ್ ಆಗಿದ್ದೀನಿ 6 ತಿಂಗಳಿಂದ. ಇವತ್ತು ಬಂದು ನಮ್ಮ ಹಾಸ್ಪಿಟ್ಲ್ ನೋಡ್ಬೋದು ನೀವು. 24 ಅವರ್ಸ್ ಡಾಕ್ಟರ್ ಸೌಲಭ್ಯ ಇದೆ. ನಿಮಗೆ ಏನು ಚಿಕಿತ್ಸೆ ಬೇಕು ಇಲ್ಲಿ ಸೌಲಭ್ಯ ಸಿಗ್ತಾ ಇದೆ. ಹೆಚ್ಚಿನ ರೀತಿಯಾಗಿ ಆರೋಗ್ಯ ಬೇಕು ಅಂದರೆ ನಾವು ಹಾಸನಕ್ಕೆ ರೆಫರ್ ಮಾಡ್ತಾ ಇದ್ದೀವಿ. ನಮ್ದೊಂದು ಮನವಿ ಏನಂದರೆ, ಈಗ ಆಲ್ರೆಡಿ ಬಡ್ಜೆಟಲ್ಲೆಲ್ಲ ঘোষಣೆ ಮಾಡಿದ್ದಾರೆ, ಒಂದು CT ಸ್ಕ್ಯಾನ್ನ ಶಾಸಕರು ತರಬೇಕು. ಆಮೇಲೆ ಡಯಾಲಿಸಿಸ್ ಅಂತ ಒಂದು ಇಂಪಾರ್ಟೆಂಟ್ ಇದು, ಅದನ್ನು ಈಗ ಔಟ್ಸೋರ್ಸಿಗೆ ಒಪ್ಪಿಸಿದ್ದಾರೆ. ಒಬ್ಬರು ಡಯಾಲಿಸಿಸ್ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂದರೆ 3-4 ಸಾವಿರ ಖರ್ಚಾಗುತ್ತೆ. ಆ ಥರದ್ದು ಶಾಸಕರು ಮನಸ್ಸು ಮಾಡಿ ಇನ್ನೂ ಹೆಚ್ಚು ಡಯಾಲಿಸಿಸ್ ಇದನ್ನು ಅನುಕೂಲ ಮಾಡಿಕೊಟ್ರೆ ರೋಗಿಗಳಿಗೂ ಅನುಕೂಲ ಆಗುತ್ತೆ. 10 ಮಾರ್ಕ್ಸಿಗೆ ತಾವು ವೈದ್ಯರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ಶಾಸಕರಿಗೆ 10ಕ್ಕೆ 9 ಮಾರ್ಕ್ಸ್ ಕೊಡ್ತಾ ಇದ್ವಿ. ಏನು ಎಲೆಕ್ಷನ್ಗಿಂತ ಮುಂಚೆನೇ ಏನು ಘೋಷಣೆ ಮಾಡಿದ್ರು, ನಿಮ್ಮ ಮೇರೆ ಮಲ್ಲೇಶ್ವರ ನಗರಕ್ಕೆ ಕ್ಯಾನ್ವಾಸಿಗೆ ಬಂದಾಗ ಇಡೀ MLA ಅವರು ಒಂದೇ ಮಾತಾಡಿ, ಸದಾಶಿವನಗರ ಬೆಂಗಳೂರಲ್ಲಿ ಯಾವ ಥರ ಇದೆಯೋ ಆ ರೀತಿ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅವ್ರು ಏನು ಹೇಳಿದಂಗೆ ಇವತ್ತು ಪೂರ್ತಿ ಮಲ್ಲೇಶ್ವರ ಪ್ರತಿ ಮನೆಗೆ ಹೋಗಿ ಪರಿಚಯ ಮಾಡಿಸಿ ಪ್ರತಿ ಮನೆಗೆ ಸಮೃದ್ಧಿಯಾಗಿ ಮಾಡಿಕೊಡಿದ್ರು. ಕಳೆದ ಬಾರಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ NR ಸಂತೋಷ್ ಅವರು ಇರೋದು. ಸಂತೋಷ್ ಅವರಿಗೆ ಮಾತಾಡ್ಸ್ತಾ ಹೋಗ್ತೀನಿ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವೇನು ಅಭಿವೃದ್ಧಿ ಕೆಲಸಗಳ ಕಾರ್ಯಗಳು ಆಗಬೇಕು ಅಂತ ಅನ್ಕೊಂಡಿದ್ದೀವಿ? ಸರ್, ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರಸೀಕೆರೆ ನೀವು ಬರ್ತಾ ರಸ್ತೆಯಲ್ಲಿ BH ರಸ್ತೆಯಲ್ಲಿ ಬಂದರೆ ನಿಮಗೆ ಕಾಣುತ್ತೆ. ಇವತ್ತಿಗೂ ಕೂಡ ನಾವಿನ್ನೂ 1980ನೇ ಇಸ್ವಿಲಿದ್ದಂತೆಯೇ ಇದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಅಥವಾ ಯಾವುದೇ ನಗರದ ಸೌಂದರ್ಯೀಕರಣದ ಕೆಲಸ ಯಾವುದು ಕೂಡ ಈಡೇರಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ರಸ್ತೆಗಳು ಎಲ್ಲ ಇತ್ತೀಚೆಗಾದಂಥವು. ಈ ಏರಿಯಾ ಎಸ್ಪೆಷಲಿ ಶ್ರೀನಗರ ಅಂತೇಳಿ ಇದು ಭಾಳ ಜನ ಶಿಕ್ಷಕರು ಇರ್ತಕ್ಕಂಥ ಏರಿಯಾ, ತುಂಬ ಜನ ಅಫಿಷಿಯಲ್ಸ್ ಇರ್ತಕ್ಕಂಥ ಏರಿಯಾ. ಇಲ್ಲೇ ಸರಿಯಾದಂಥ ರಸ್ತೆ ಇಲ್ಲದೆ ನೀವೇನಾದ್ರು ಬೇಸಿಗೆನಲ್ಲಿ ನಡ್ಕೊಂಡ್ರೆ 2 ಸ್ಪೂನ್ ಮಣ್ಣು ತಿಂದಂಗೆ ಅನುಭವ ಆಗ್ತಿತ್ತು. ಆ ರೀತಿಯ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ರೀತಿ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಬೇಸಿಗೆ ಪ್ರಾರಂಭ ಅಷ್ಟೇನೆ. ಅರಸೀಕೆರೆ ಗ್ರಾಮಾಂತರ ಭಾಗದ ರೈತರು ಕಣ್ಣೀರಾಗ್ತಾ ಇದ್ದಾರೆ. ಯಾಕಂತಂದ್ರೆ ಸರಿಯಾದಂಥ TC ನಿರ್ವಹಣೆ ಇಲ್ಲ, ಮತ್ತೆ ವಿದ್ಯುತ್ ನಿರ್ವಹಣೆ ಇಲ್ಲ. ಕರೆಂಟ್ ಅಂತೂ ಮೊನ್ನೆ ಭಾನುವಾರ ಬೆಳಗ್ಗೆ 8 ಗಂಟೆಗೆ ತೆಗೆದವರು ಕರೆಂಟೇ ಇಲ್ಲ ಅರಸೀಕೆರೆನಲ್ಲಿ. ಯಾರು ಹೇಳೋರು ಕೇಳೋರಿಲ್ಲ ಅಂತ ಕೆಟ್ಟ ಪರಿಸ್ಥಿತಿಲಿ ಇವತ್ತು ನಮ್ಮ ತಾಲೂಕಿದೆ. ಕುಡಿಯೋ ನೀರಿಗೆ ತತ್ವಾರ ಇದೆ ಮತ್ತು ಮೂಲಭೂತ ವ್ಯವಸ್ಥೆ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಕಾಂಕ್ರೀಟ್ ಹಾಕೋದು, ಕಮಿಷನ್ ಹೊಡೆಯೋದು ಬಿಟ್ಟರೆ ಬೇರೆ ಅಭಿವೃದ್ಧಿ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಅರಸೀಕೆರೆಯಲ್ಲಿ ಕಳ್ಕೊಂಡಿದೆ. ಅಭಿವೃದ್ಧಿ ಅಂತಂದ್ರೆ ಕೆಲವ್ರಿಗೆ ಏನು ಅನಿಸಿದೆ ಅಂತಂದ್ರೆ ಕಾಂಕ್ರೀಟ್ ರಸ್ತೆ ಹಾಕೋದು, ಅದ್ರಲ್ಲಿ ಕಮಿಷನ್ ಹೊಡೆಯೋದು ಅಭಿವೃದ್ಧಿ ಬಿಟ್ಟರೆ ಯಾವುದೇ ರೀತಿ ಆ ರೀತಿ ಅಭಿವೃದ್ಧಿಗಳು ನಮಗೆ ಆಗ್ತಾ ಇಲ್ಲ ಅಂತ ನೋವು ಅರಸೀಕೆರೆ ಜನತೆಗೆ. ಏನಾದ್ರೆ ಅರಸೀಕೆರೆ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ ನಿಮಗೆ? ನೋಡೋಣ, ಮೂಲಭೂತವಾಗಿ ಅರಸೀಕೆರೆಗೆ ಸಮಗ್ರ ನೀರಾವರಿ ಆಗಬೇಕು, ಅಚ್ಚುಕಟ್ಟು ಪ್ರದೇಶ ಆಗ್ಬೇಕು ಅರಸೀಕೆರೆ. ಇವಾಗ ಈಗ ತಾನೇ ನಮ್ಮ ನಾಯಕರು ಮಾತಾಡಿದ್ರು, ಅಭಿವೃದ್ಧಿ ಫಸ್ಟು ಜನಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಬೇಕು. ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಕರೆಕ್ಟಾಗಿ ಒಂದು ಎಕ್ಸರ್ ಇಲ್ಲ ಸರ್. ನಗರದ ಜನತೆಗಂತೂ ನೀರಿನ ಸಮಸ್ಯೆ ಇದೆ, ಹಾಗೆ UGD ಸಮಸ್ಯೆ ಕಾಡ್ತಾ ಇದೆ. ಹೊಸ ಬಡಾವಣೆಗಳಿಗೆ ಇನ್ನೂ ರಸ್ತೆ ಆಗಲಿ, ಬೀದಿ ದೀಪಗಳನ್ನ ಹಾಕೋದಾಗ್ಲಿ, ಈ ರೀತಿಯಾಗಿ ಇನ್ನೂ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. 100% ಇನ್ನೂ ಆಗಿಲ್ಲ ಸರ್. ಸಂಬಂಧಪಟ್ಟಂತೆ ಒಂದು ಕೋಲ್ಡ್ ಸ್ಟೋರೇಜ್ ಆಗಬೇಕು APMCಯಲ್ಲಿ. ಆವಾಗ ರೈತರಿಗೆ ನ್ಯಾಯವಾದ ಬೆಲೆ ಸಿಗುತ್ತೆ. ಇವತ್ತು ನೋಡಿ, ಹೋದ ವರ್ಷ 8,000 ಇತ್ತು ಕೊಬ್ಬರಿ ರೇಟು, ಈಗಾಗಲೇ 20,000 ಆಗಿದೆ. ಅದೆಲ್ಲ ತಂದು ರೈತರುಗಳೆಲ್ಲ ಮಾರ್ಬಿಟ್ಟಿದ್ದಾರೆ. ನಮ್ಮದು ಮುನ್ಸಿಪಲ್ ಕ್ವಾರ್ಟರ್ಸ್ ಹಿಂಭಾಗ ಹೆಚ್ಚು ಕಮ್ಮಿ ಒಂದು 15-20 ವರ್ಷದಿಂದನೂ ಆ ಚರಂಡಿನ ರೆಡಿನೇ ಮಾಡಿಲ್ಲ ಸರ್. ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಈ ನಗರೋತ್ಥಾನ ಕಾಮಗಾರಿಗೆ ನಮ್ಮ ನಾಯಕರಾದ NR ಸಂತೋಷನವರ ನಿಯೋಗ ಅಲ್ಲಿ ಹೋಗಿ ನಾವು ಒಂದು 30 ಕೋಟಿ ಹಣವನ್ನು ಬಿಡುಗಡೆಗೊಳಿಸಿ ಇವತ್ತು ನಗರಸಭಾ ಅಧ್ಯಕ್ಷರಾದ ಸಮೀವುಲ್ಲಾ ಅವರು, ಶಾಸಕರಾದ ಶಿವಲಿಂಗೇಗೌಡರವರು ದಲಿತ ವಿರೋಧಿ ನೀತಿ ಅನುಸರಿಸಿದ್ದಾರೆ ಸರ್. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಜುಕೇಷನ್ ವಿಚಾರವಾಗಿ ಬಂದಾಗ
ತುಂಬಾ ತೊಂದರೆ ಆಗಿದೆ. 15 ವರ್ಷದಿಂದ ಶಾಸಕರು ನಾನು ಮನೆ ಕೊಡ್ತೀನಿ ಅಂತ ಎಲೆಕ್ಷನ್ ಟೈಮ್ ಬಂದಾಗ ಏನು ಮಾಡ್ತಾರೆ, ಒಂದು ಶಾಮಿಯಾನ ಟೆಂಟ್ ಹೊಡೆಯೋದು, 100 ಜನಕ್ಕೆ ಟೋಕನ್ ಕೊಡೋದು, ನೋಡ್ರಿ ನೋಡಮ್ಮ ನಾನು ಮನೆ ಕೊಡ್ತಾ ಇದ್ದೀನಿ, ನಾನು ಕೊಡಿಸಿರೋದು ಮನೆ ಅಂತ ಹೇಳಿ ಇದು ಮಾಡ್ತಾರೆ, ಜನಕ್ಕೆ ದಾರಿ ತಪ್ಪಿಸಿ. ಮತ್ತೆ ಎಲೆಕ್ಷನ್ ಆದಮೇಲೆ ಮುಗೀತು, ಅದ್ರ ಬಗ್ಗೆ ಇದೇ ಮಾತಾಡಲ್ಲ. ಅರಸೀಕೆರೆ ತಾಲೂಕಿನ ಉಳಿಯಾರ ರಸ್ತೆಯ ಸಂತೆಪೇಟೆಯಲ್ಲಿ ನಾವಿರುವಂಥದ್ದು. ಈಗ ಸ್ಥಳೀಯರಿದ್ದರಿಗೆ ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಶಾಸಕರು 4 ಬಾರಿ ಆಯ್ಕೆ ಆಗಿದ್ದಾರೆ ಶಿವಲಿಂಗೇಗೌಡರು. ಅವ್ರ ಕೆಲಸ ಕಾರ್ಯಗಳಿಗೆ ತಮಗೇನು ಅನ್ಸುತ್ತೆ ಸರ್? 4 ಸತಿಯಿಂದ ಶಾಸಕರು ಗೆದ್ದಿದ್ದಾರೆ. ನೀರಿರಲಿಲ್ಲ ಅರಸೀಕೆರೆ ಒಳಗಡೆ, ನೀರು ತಂದಿದ್ದಾರೆ. ಒಂದು ಕೊಡ ಅಂತ ಒಂದು ಹಳ್ಳಿಯಲ್ಲಿ 100-200 ಕೊಡಗಳು ನಾವು ನೋಡ್ಕೊಂಡು ಬರ್ತಿದ್ವು. ಒಂದು ಕೊಡ ಕಾಣ್ತಾ ಇಲ್ಲ. ಮನೆಗೆ ನಲ್ಲಿ ಹಾಕಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ಮ ಶಾಸಕರು ಇಲ್ಲೇ ಇರಲಿ, ಇನ್ನೂ ಮುಂದಕ್ಕೂ ಅವರು ಗೆಲ್ಲಿಲಿ. ಏನಾಗಂಗಿಲ್ಲ, ಎಲ್ಲ ಆಗಿದೆ. ನಮ್ಮ MLA ಒಳ್ಳೆಯರೇ, ಒಳ್ಳೆಯರು. ಇನ್ನು ಸ್ವಲ್ಪ ಕೆಲಸ ಆಗೋದಿದೆ. ಇನ್ನು ಮೋರಿಗಳ ವ್ಯವಸ್ಥೆ ಆಗಬೇಕು. ಅರಸೀಕೆರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೀವು ಹಿರಿಯರಿದ್ದೀರಾ, ಏನನ್ಸುತ್ತೆ? ಅರಸೀಕೆರೆ ಕೆಲವೆಲ್ಲ ಆಯ್ದ ಕೆಲಸ, ಆದ್ರೆ ಇಲ್ಲಿ ಬಾತ್ರೂಮ್ ಮೋರಿ ಕೆಲಸ ಮಾತ್ರ ಆಗಿಲ್ಲ. ಗಲೀಜು ಹೋಗ್ತಾ ಇರತ್ತಿಲ್ಲ. ಎಲ್ಲರಿಗೂ ಮಳೆ ಬಂದ್ರೆ ನೆನೆದಂಗೆ ಆರ್ಚ್ಗಳು ಮಾಡಿಕೊಟ್ಟಿದ್ದಾರೆ. ಎಲ್ಲ ಸ್ಟ್ಯಾಂಡಲ್ಲಿ ನೋಡಿದೀವಿ, ಇಲ್ಲಿ ಅರಸೀಕೆರೆಯಲ್ಲಿ ಇಲ್ಲ. ಅರಸೀಕೆರೆ ನಗರದ ಬಸ್ ನಿಲ್ದಾಣದಲ್ಲಿ ನಾವು ಇರುವಂಥದ್ದು. ಬಸ್ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟ ನೇರವಾಗಿ ಪ್ರಯಾಣಿಕರಿಗೆ ಮಾತಾಡ್ತಾ ಹೋಗ್ತೀವಿ. ಬಸ್ಸಿನ ವ್ಯವಸ್ಥೆ ಎಲ್ಲ ಟೈಮಿಗೆ ಸರಿ ಇದೆಯಾ, ಇನ್ನು ಏನಾದ್ರು ವ್ಯವಸ್ಥೆ ಆಗಬೇಕು? ಬಸ್ಸು ಎಲ್ಲ ಕರೆಕ್ಟ್ ಟೈಮಿಗಿದೆ. ಬಟ್ ಏನಂದರೆ ಅರಸೀಕೆರೆಯಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾಗಿರೋದು ಫುಡ್ ಸ್ಟ್ರೀಟ್ ಬೇಕು ಜನಗಳಿಗೆ. ಒಂದೇ ಕಡೆ ಫುಡ್ ಸ್ಟ್ರೀಟ್ ಆದರೆ ಚೆನ್ನಾಗಿರುತ್ತೆ. ಆಧುನಿಕ ಭಾಗೀರಥ ಕಂಡ್ರಿ ಅವರು. ಚನ್ನರಾಯಪಟ್ಟಣ ಅಲ್ಲ, ಅರಸೀಕೆರೆ ತಾಲೂಕಲ್ಲಿ ಯಾವಾಗಲೂ ಒಬ್ಬಳಿ ಹಳ್ಳಿ ಕೊನೆ ಹಳ್ಳಿವರೆಗೂ ಸಹ ನೀರು ಕೊಟ್ಟಿದ್ದಾರೆ ಕುಡಿಯೋದಕ್ಕೆ. ಆಮೇಲೆ ಎಲ್ಲಾ ರೀತಿಯ ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ದಾರೆ. ಬಸ್ಗಳೆಲ್ಲ ಸರಿಯಾದ ಟೈಮಿಗೆ ಬರ್ತಾ ಇದಾವ? ಬರುತ್ತೆ, ಹೋಗುತ್ತೆ ಸರ್, ಸಿಗುತ್ತೆ. ಫ್ರೀ ಬಸ್ ಆಗಿದೆ. ಪಾಪ ಗೌರ್ಮೆಂಟ್ ಸಿದ್ದರಾಮಯ್ಯ ಚೆನ್ನಾಗಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಬಡವರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಇಂಪ್ರೂವ್ ಮಾಡಿದ್ದಾರೆ, ಚೆನ್ನಾಗಿದೆ ಸರ್ ಫೆಸಿಲಿಟಿ. ಶಾಸಕರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ನಮ್ಮ ಶಿವಲಿಂಗೇಗೌಡರು ತುಂಬಾ ವರ್ಕ್ ಮಾಡಿದ್ದಾರೆ. ಅವರು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಅವರು JDS ಅಲ್ಲಿದ್ದಲ್ಲೂ ಅಷ್ಟೇ ವರ್ಕ್ ಮಾಡಿದ್ದಾರೆ, ಕಾಂಗ್ರೆಸ್ ಅಲ್ಲೂ ಅಷ್ಟೇ ವರ್ಕ್ ಮಾಡಿದ್ದಾರೆ. ಅಂದ್ರೆ ಪಕ್ಷ ನೋಡಿ ಓಟ್ ಹಾಕೋ, ವ್ಯಕ್ತಿ ನೋಡಿ, ಅವ್ರ ಕೆಲಸ ಅಭಿವೃದ್ಧಿ ನೋಡಿ ಓಟ್ ಹಾಕ್ಬೇಕು. ಆಕ್ಚುಲಿ ಶಿವಲಿಂಗೇಗೌಡರ ಕೆಲಸಕ್ಕೆ, ಅರಸೀಕೆರೆ ಶಾಸಕ ಶಿವಲಿಂಗ ಕೆಲಸ ಕಾರ್ಯಕ್ಕೆ ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಒಳ್ಳೆ ಶಾಸಕರು, ನಮ್ಮೂರಿಗೆಲ್ಲ ತುಂಬಾ ಉಪಯೋಗ ಮಾಡಿದ್ದಾರೆ. ಅಂದ್ರೆ ಶಿವಲಿಂಗೇಗೌಡರು ಎಲ್ಲ ಮಾಡಿದ್ದಾರೆ. ಬಸ್ ಎಲ್ಲ ಕರೆಕ್ಟ್ ಟೈಮಿಗೆ ಸಿಗ್ತಿದೆ. ಆದ್ರೆ ಒಂದೊಂದು ಊರಿಗೆ ಬಸ್ ಇಲ್ಲ. ಅಂದ್ರೆ ಮಕ್ಳಿಗೆ ಓದೋ ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅದರಿಂದ ಬಸ್ ಕರೆಕ್ಟ್ ಟೈಮಿಗೆ ಸಿಗಲ್ಲ. ಭಾನುವಾರ ದಿವಸ ಬಸ್ಸೇ ಇರಲ್ಲ. ಇನ್ನೇನು ಇಲ್ಲಿ ಬಂದು ಜೋರ್ ಮಾಡಿದ್ರೆ ಏನ್ ಮಾಡೋದಮ್ಮ, ಹಳ್ಳಿಗೆ ಬಿಡಕ್ಕಾಗತ್ತೆ ಅಂತ ಇವ್ರು ಹೇಳ್ತಾರೆ ಸರ್. ಇನ್ನೇನು ಮೇಲೆ ಅವ್ರ ಗಮನಕ್ಕೆ ತಂದಿದ್ದೀರಾ, ಹಿಂಗ ಆಗ್ತಾ ಇದೆ ಸ್ವಾಮಿ, ನಮಗೆ ತೊಂದರೆ ಆಗ್ತಾ ಅಂತ ಹೇಳಿದಿರಾ? ಹೇಳಿದೀವಿ. ಊರಿಗೆಲ್ಲ ಕೆಲಸ ಮಾಡ್ಕೊಟ್ಟಿರಾ ಶಿವಲಿಂಗೇಗೌಡರು? ಮಾಡಿದ್ದಾರೆ ಪಾಪ, ಅವ್ರು ಮಾಡಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ. ಅವ್ರು ಅಷ್ಟು ಅವ್ರ ಕೈಲಿ ಆಗುತ್ತ ಮಾಡ್ತಾ ಇದ್ದಾರೆ. ನಾನು ಮೆಂಬರ್ ಸರಿ ಇಲ್ಲ ಅಷ್ಟೇ. ಬಸ್ ಒಂದು ಪ್ರಾಬ್ಲಮ್ ಅಷ್ಟೇ. ನಮ್ಮ ಊರಲ್ಲಿ ಎಂತದೂ ಇಲ್ಲ. ಬಸ್ ಒಂದೇ ಒಂದು ಪ್ರಾಬ್ಲಮ್. ಭಾನುವಾರ ದಿನ ಬಸ್ಸೇ ಬಿಡಲ್ಲ. ಒಂದೊಂದು ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಬಸ್ಸು ಲೇಟ್ ಆಗಿ ಬರುತ್ತೆ. ಒಂದೊಂದು MLA ಅವ್ರ ಕೆಲಸ ಸಮಾಧಾನ ಇದೆ ನಿಮಗೆ? ಅವ್ರು ಚೆನ್ನಾಗಿ ಮಾಡ್ತಾರೆ ಕೆಲಸ. ಇಲ್ಲ ಅಲ್ಲಿ ಒಂದ್ ಸರಿಯಾಗಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ ನಿಂತ್ಕೊಂಡು ಬಿಸಿಲೆಲ್ಲ ಮಕ್ಳಿಗಂತೂ ಬಸ್ಸೇ ಸಿಗಲ್ಲ ಕಾಲೇಜಿಗೆ ಹೋಗೋದಕ್ಕೆ. ಬಸ್ಸಿನ ವ್ಯವಸ್ಥೆ ಒಂದು, ಬಸ್ ಸ್ಟ್ಯಾಂಡ್ ಅದೊಂದು ಸರಿಯಾಗಿ ಆದ್ರೆ ಆಗುತ್ತೆ. ಶಾಸಕರ ಗಮನಕ್ಕೆ ತಂದಿದ್ದೀರಾ? ಹೇಳಿದೆ. ಸಂಸದರಾದ ಶ್ರೇಯಸ್ ಪಟೇಲ್ ನಮ್ಮೊಂದಿಗೆ ಇರುವಂಥದ್ದು. ಹಲವು ದಶಕಗಳ ನಂತರ ಕಾಂಗ್ರೆಸ್ ಸಂಸದರಾಗಿದ್ದಾರೆ. ಯುವಕರಿದ್ದೀರಾ, ಏನ್ ಕನಸು, ಜಿಲ್ಲೆಗೆ ಏನಾದರೂ ಮಾಡಬೇಕು ಅನ್ನೋ ಏನು ಕನಸು ಕಟ್ಟಿದ್ರು? ನಮಗೆ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಆತ್ಮಕ್ಕೆ ತೃಪ್ತಿ ಆಗುವಂತಹ ಕೆಲಸವನ್ನು ಮಾಡಬೇಕು. ನಾನು ಕೆಲಸ ಮಾಡ್ತಾ ನನಗೆ ಸಮಾಧಾನ ಕೊಡುವಂಥ ಕೆಲಸ ಮಾಡಬೇಕು. ನಾನು ತಂದೆ ಮಾಡೋಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ನಾವು ಕೈ ಜೋಡಿಸಿ ಹಾಸನದ ಶ್ರೇಯೋಭಿವೃದ್ಧಿಗೆ ದುಡಿಯುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇನ್ನು ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆ ಭಾಗ ಬಂದರೆ ಕೊಬ್ಬರಿ ಬೆಲೆಯ ಸರಿಯಾಗಿ ಸಿಗುವಂಥ ಸಮಸ್ಯೆಗಳು, ಹಾಗಾಗಿ ಹಲವಾರು ಸಮಸ್ಯೆಗಳಿದೆ. ಹಂತವಾಗಿ ನಾವೆಲ್ಲ ಕೈ ಜೋಡಿಸಿ ಬಗೆಹರಿಸೋ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅರಸೀಕೆರೆಯ APMC ಮಾರುಕಟ್ಟೆಯ ರಾಗಿ ಮಾರಾಟ ಕೇಂದ್ರದಲ್ಲಿ ನಾವು ಇರೋಂಥದ್ದು. ಸಾಕಷ್ಟು ಜನ ರೈತರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಆದರೂ ರಾಗಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಸರ್, ಈ ಬಾರಿ ಒಳ್ಳೆ ಬೆಲೆ ಸಿಗ್ತಾ ಇದೆ ರಾಗಿಗೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಂಬಂಧಪಟ್ಟ ಸಮಾಧಾನ ಇದೆಯಾ?
ಸರ್ ಸಮಾಧಾನ ಇದೆ, ಇಲ್ಲ ಅಂತ ಅಲ್ಲ, ಸಮಾಧಾನ ಇದೆ. ಇನ್ನೂ ಬೇಕು ನೋಡಿ. ಈಗ ಆಗ ನೋಡಿ ಈಗೇನಾಯಿತು, ಕಳೆದ ಒಂದು 3-4 ತಿಂಗಳಿಂದ ಕೊಬ್ಬರಿ ರೇಟ್ ಏನಾಗಿತ್ತು, 12,000 14,000 ಚಿಲ್ಲರೆ ಆಗಿತ್ತು. ಈಗ ಏಕಾಏಕಿ 18,500 ಹೋಯ್ತು. ನಮ್ಮ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಗೊತ್ತಾ? ಅದೇ ಸ್ವಾಮಿ, ಇದೇ ರೈತರು ತತ್ತಾ ಇದ್ದಾರೆ, ರಾಗಿ ಬೆಂಬಲ ಬೆಲೆ ಸಿಗಬೇಕು. ಈಗ ಇಲ್ಲಿ ಎಲ್ಲ ತಂದು ನಾವೀಗ ಹೋದ ವರ್ಷಕ್ಕಿಂತ ಸ್ವಲ್ಪ ಈ ವರ್ಷ ಜಲ್ದಿ ರಾತ್ರಿ ಮಲಗದಂಗೆ ಅನುಕೂಲ ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ರೈತ ಬಂದು TC ಸುಟ್ಟಾಗಿದೆ ಅಂತ ಕೇಳಿದ್ರೆ TC ಕೊಡಲ್ಲ. 24 ಗಂಟೆ ಆದೇಶ ಇದೆ, TC ಕೊಡಬೇಕು ಅಂತ ಕೇಳ್ತಾರೆ. ಈಗ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀರಾ ಅಂತ? ಎಲ್ಲ ಪ್ರತಿಯೊಂದು ತಂದಿದ್ದೀವಿ, ಹೋರಾಟ ಮಾಡಿದ್ದೀವಿ. ಯಾರಿಗೆ ಫೋನ್ ಮಾಡಿದ್ರು ಯಾರು ನಮಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ. ಇಲ್ಲಿ ಫೆಡರೇಷನ್ ಅವರು ಯಾಕ್ರಿ ದುಡ್ಡು ಹಾಕಿಲ್ಲ ಅಂತ ಇವ್ರು ಕೇಳಿದ್ರು ನಮಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿರ್ತಾರೆ. 3-4 ತಿಂಗಳು ಬೇಕು, ದುಡ್ಡು ಬರಕ್ಕೆ 5 ತಿಂಗಳು ಬೇಕು. ಮೇಜರ್ ಇರೋದು ನೀರಿನ ಸಮಸ್ಯೆ. ರೈತರಿಗೆ ನೀರು ಕೊಟ್ರೆ ಬಡವರೇ ಅಲ್ಲ, ಅವರೇ ದುಡ್ಡುಗಾರರು. ನಾವು ಸರ್ಕಾರಕ್ಕೆ ಸಾಲ ಕೊಡ್ಬೋದು ಸರ್. ವರ್ಷಕ್ಕೆ ಹೋಲಿಸ್ಕೊಂಡ್ರೆ 150 ರೂಪಾಯಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು, ಯಾಕೆಂದರೆ ರಾಗಿದು ಎಕ್ಸ್ಪೆಂಡೇಷನ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಬಾಣಾವರ ಹೋಬಳಿಯಲ್ಲಿ ನಾವಿರುವಂಥದ್ದು. ಬಾಣಾವರ ಹೋಬಳಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಜನರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಅಭಿವೃದ್ಧಿ ಆಗಿದೆ ಬಾಣಾವರ, ಏನೋ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅನ್ಸುತ್ತೆ? ಆಗ್ತದೆ, ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗಿದೆ, ಟೈಮಿಗೆ ಕರೆಕ್ಟಾಗಿ ಬಸ್ ಸಿಗುತ್ತೆ. ಇನ್ನೇನು ಅಭಿವೃದ್ಧಿ ಆಗ್ಬೇಕು ಅನ್ಸುತ್ತೆ ನಿಮಗೆ? ಅಭಿವೃದ್ಧಿ, ರೋಡ್, ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹೋಬಳಿ ಮಟ್ಟಕ್ಕೆ ಇದು ಕರೆಕ್ಟ್ ಆಗಿದೆ. ಈ ಗೌರ್ಮೆಂಟ್ ಕಾಲೇಜ್ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಉಪಯೋಗ ಆಗ್ತಿದೆ. ಎಲ್ಲ ಪರವಾಗಿಲ್ಲ, ಬಾಣಾವರ ಹೋಬಳಿ ಮಟ್ಟಕ್ಕೆಲ್ಲ ಚೆನ್ನಾಗೈತೆ. ಏನು ಫೆಸಿಲಿಟಿ ಇಲ್ಲ ಅಂತ ಏನಿಲ್ಲ, ಎಲ್ಲ ಫೆಸಿಲಿಟಿ ತುಂಬಾನೇ ಚೆನ್ನಾಗೈತೆ. ರೈತರಿಗೆ ಯಾವುದೇ ತರ ಬೆನಿಫಿಟ್ ಕೊಡ್ತಾ ಇಲ್ಲ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಮಾತ್ರ ಹೇಳ್ತಾರೆ ಹೊರತು ರೈತ ಎಲ್ಲದರಲ್ಲೂ ಹಿಂದುಳಿದ್ದಾರೆ. ಏನು ಅಭಿವೃದ್ಧಿ ಐತೆ, ಏನಾಯ್ತು? ಅವನು ರೈತ ನೋಡಿದ್ರೆ ನೇಣಕ್ಕೆ ಸಾಯ್ತಾ ಇರ್ತಾರೆ. ಒಂದು TC ಇಲ್ಲ, ಒಂದು ಇದಿಲ್ಲ. ಏನ್ ಮಾಡ್ಬೇಕು ರೈತರುಗಳು? ಡಾಕ್ಟರ್ಗಳು ಹಾಸ್ಪಿಟಲ್ ಇರೋದು ಮತ್ತು ನಮಗೆ ಕನ್ವೆಂಟ್ ಬೇಕು. ದಯವಿಟ್ಟು ಡಾಕ್ಟರ್ನ ಒದಗಿಸ್ಕೊಡಕ್ಕೆ ನಮ್ಮ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ. ಸಮಾಧಾನ ಐತೆ. ಡಾಕ್ಟರ್ಗಳು ಫಸ್ಟ್ ಮೇನ್ ಅವ್ರದ್ದೊಂದು ಇದು ಮಾಡ್ಬೇಕು. ಈಗ ನೋಡಿ ಅಲ್ಲಬ್ಬ, ನೋಡಿ ಇಲ್ಲಬ್ಬ, ನೋಡಿ ಅಲ್ಲಬ್ಬ ಆಗಿದ್ದಾರೆ. ಎಲ್ಲಾರ ಒಂದು ಜಾಗ ಬಡವರಿಗೆ. ಇನ್ನು ರೈಲ್ವೆ ಸ್ಟೇಷನ್ ಈಗ ಒಂದು ಬಸ್ ಇಲ್ಲ. ಈ ಕಡೆ ನೋಡ್ರೆ ಚಿಕ್ಕಮಂಗ್ಳೂರು ರೂಟಿಗೂ ಬಸ್ಗಳಿಲ್ಲ. ಗಂಟೆಗೊಂದು ಮಾಡಿದ್ದಾರೆ. ಕಾಲೇಜ್ ಹುಡುಗರೆಲ್ಲ ಬಂದು ಇಲ್ಲಿ ಇದು ಮಾಡ್ತಿದ್ದಾರೆ. ಸದ್ಯಕ್ಕೆ ಈಗೆಲ್ಲ ಆಗಿದೆ, ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ, ಮೇಲ್ಗಡೆ ಶೀಟ್ ಎಲ್ಲ ಹಾಕಿದ್ದಾರೆ. ಪ್ರಾಬ್ಲಮ್ ಏನೂ ಇಲ್ಲ, ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ, ತೊಂದರೆ ಇಲ್ಲ. ಚರಂಡಿ ಇಲ್ಲ. ಸ್ವಲ್ಪ ನೀರು ನೆಲ್ಲಿಲಿ ನೀರು ಬಿಡ್ತಾರ, ಒಬ್ರು ಮನೆ ತಕ್ಕ ಒಬ್ರು ಹೋಗಿ ಜಗಳ ಮಾಡ್ತಾರೆ. ಸ್ವಲ್ಪ ಚರಂಡಿ ಬೇಕಾಯಿತು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಶಿವಲಿಂಗೇಗೌಡರ ಆಶೀರ್ವಾದದಿಂದ ಮತ್ತೆ ಪಟ್ಟಣ ಪಂಚಾಯತಿಗೆ ಅನೌನ್ಸ್ ಆಗಿದೆ. ಕೋಟೆ ಪೇಟೆ ಎಲ್ಲ ಐತೆ. ಕಾಲೋನಿಲಿ ಏನಾಯ್ತು ಅಂತ ಕೇಳ್ತಿರೋದು. ಕಾಲೋನಿಲಿ ಏನೈತೆ? ಏನೂ ಆಗಿಲ್ಲ ಕಾಲೋನಿಲಿ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಲಿಂಗೇಗೌಡರು ನಮ್ಮೊಂದಿಗೆ ಇರೋಂಥದ್ದು. ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರು. ನೀವು ಮಾಡಿದ ಕೆಲಸ ಕಾರ್ಯಗಳು ನಿಮ್ಗೆ ಸಮಾಧಾನ ಇದೆಯಾ? ಇನ್ನೇನು ಕೆಲಸ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಬೇಕು? ಭಾಳಷ್ಟು ಮಾಡಿದ್ದೀವಿ, ಸಮಾಧಾನ ಇದೆ. ಆದರೆ ಇನ್ನೂ ಮಾಡಬೇಕು ಅಂತಕ್ಕಂಥ ಹುಚ್ಚಿದೆ. ಅರಸೀಕೆರೆ 32 ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಯೋಜನೆ ಮಂಜೂರಾತಿ ಆಗಿ ಫಾರೆಸ್ಟ್ನವರು ತಕರಾರು ಮಾಡಿದ್ರಿಂದ ಬೇಲೂರು ಪ್ರಾಂತ್ಯದಿಂದ ಈ ಕಡೆ ಬರಲಿಕ್ಕೆ ಸ್ವಲ್ಪ ಜಾವಗಲ್ ಹತ್ತತ್ರ ತಡೆಯಾಗಿದೆ. ಅದು ಈಗ ಬಗೆಹರಿದಿದೆ. ಎರಡನೇದು ಕಣಕಟ್ಟೆ ಹೋಬಳಿಗೆ ಹೇಮಾವತಿ ನದಿಯಿಂದ ಸುಮಾರು 8 ಕೆರೆಗೆ ನೀರು ಕೊಟ್ಟಿದ್ದೇವೆ. ಇನ್ನೂ ಒಂದು 10 ಕೆರೆಗಳಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದು ಒಂದು ಮಹಾದಾಸೆ. ಅಪ್ಪರ್ ಭದ್ರಾದಿಂದ ಬಾಣಾವಾರದ ಹೋಬಳಿಯ ಸುಮಾರು 7-8 ಕೆರೆಗಳಿಗೆ, ದೊಡ್ಡ ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಹತ್ತರವಾದಂಥ ಯೋಜನೆ ಮಂಜೂರಾಗಿದೆ. ಮಾಲೇಕಲ್ ತಿರುಪತಿ ಸೇರಿದಂತೆ ಜೇನಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇನ್ನೂ ಕೆಲವೊಂದು ಮೂಲಭೂತ ಸೌಕರ್ಯಗಳು ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಸ್ಥಳೀಯರಾಗಿರ್ಬೋದು ಕೆಲವರು ಮಾಡ್ತಾ ಇದ್ದಾರೆ. ಮತ್ತು ಬಸ್ಸಿನ ಸೌಕರ್ಯ ಇರ್ಬೋದು, ಅವೆಲ್ಲ ಇಲ್ಲ, ಸರಿಯಾದ ರೀತಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ರೀತಿ ಮಾಲೇಕಲ್ ತಿರುಪತಿಲಿ ಏನೂ ಇರಲೇ ಇಲ್ಲ. ರಾಜಗೋಪುರ ನಿಂತೋಗಿತ್ತು. ಕಾಲ್ವ ಒಂದು ರಾಡ ಕಂಬ ನಿಲ್ಲಿಸಿ ಹೋಗಿದ್ರು. ಮಾಲೇಕಲ್ ತಿರುಪತಿನ ದೊಡ್ಡ ಗೋಪುರನ ಕಟ್ಟಿಸಿ, ಮಾಲೇಕಲ್ ತಿರುಪತಿಗೆ ರೋಡೇ ಇರಲಿಲ್ಲ, ಕಾಂಕ್ರೀಟ್ ರೋಡ್ ಮಾಡಿಸಿ, ಯಾತ್ರಿಕ ನಿವಾಸ ಕಟ್ಟಿಸಿ ಎಲ್ಲ ಮಾಡಿದ್ವಿ. ಅದು ಲೋಕಾರ್ಪಣೆ ಆಗಬೇಕು. ಸುಮಾರು 2,500 ಮೀಗಲಾಗಿ ದೇವಸ್ಥಾನಗಳನ್ನು
ಇವತ್ತು ಕಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಊರಿಗೆ 1, 2, 3, 4 ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇಂಜಿನಿಯರಿಂಗ್ ಕಾಲೇಜೊಂದು ಬೇಡಿಕೆ ಇತ್ತು ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ. ಮತ್ತೇನು ಟಿಪ್ಟೂರ್ಗೆ ಹೋಗಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಜನರು. ಆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಸಂಪೂರ್ಣ ಆಗಿದೆಯಾ? ಮುಂದಿನ ಮೇ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕರ್ಕೊಂಬಂದು ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್, ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡು ಮತ್ತು ಇನ್ನೂ ಅನೇಕ ಈ ಎತ್ತಿನೊಳೆ ಕೆರೆಗೆ ನೀರನ್ನು ಕೊಡ್ತಕ್ಕಂಥ ಕಾಮಗಾರಿ, ಈ ಥರ ಎಲ್ಲ ಕಾಮಗಾರಿಗಳನ್ನು ಮುಂದಿನ ಮೇ ತಿಂಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಸರ್ಕಾರಗಳಿದ್ರೂ ತಾವು ಹೋಗಿ ಅನುದಾನಗಳು ತರ್ತೀರಾ. ಈಗ ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅನುದಾನದಿಂದ ಕೊರತೆ ಇದೆ ತಮ್ಮ ಕ್ಷೇತ್ರಕ್ಕೆ? ಅನುದಾನ ಈಗ ಕೊರತೆ ಇದೆ ಅಂತ ನಾನಂತೂ ಒಪ್ಪಲ್ಲ. ಅನುದಾನ ಶಾಸಕರಿಗೆ ಎಷ್ಟು ಬರಬೇಕೋ ಅಷ್ಟು ಬರುತ್ತೆ. ಹೆಚ್ಚುವರಿಯಾಗಿ ತರ್ತಕ್ಕಂಥದ್ದು ಆ ಶಾಸಕರ ಇಚ್ಛಾಶಕ್ತಿಗೆ ಬಿಟ್ಟಿದ್ದಂಥದ್ದು. ತೆಂಗು ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಅವ್ರ ವಿಶೇಷ ಪ್ಯಾಕೇಜ್ ಇರ್ಬೋದು ಅಥವಾ ಬೆಂಬಲ ಬೆಲೆ ಕೊಡಬಹುದು. ಈ ನಿಟ್ಟಿನಲ್ಲಿ ತಾವು ಏನು ಯೋಚನೆ ಮಾಡಿದ್ರೆ ಶಾಸಕರು? ನಾವು ಭಾಳ ಮಟ್ಟಿಗೆ ಹೋರಾಟ ಮಾಡಿ ಬೆಂಬಲ ಬೆಲೆ ಮುಖಾಂತರ ಕೊಬ್ಬರಿಯನ್ನು ಖರೀದಿಸಿದ್ದೀವಿ. ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ 53 ಮೆಗಾವಾಟ್ ಕರೆಂಟನ್ನು ನಾವು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಉತ್ಪತ್ತಿ ಮಾಡಿ ಅರಸೀಕೆರೆ ತಾಲೂಕಿನಲ್ಲೇ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ದೊಡ್ಡ ಯೋಜನೆಯನ್ನು 150 ಕೋಟಿ ರೂಪಾಯಿನಲ್ಲಿ ಇವತ್ತು ಕಾರ್ಯ ಪ್ರಾರಂಭ ಆಗಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅದಕ್ಕೂ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ಮಾಡಲಿದ್ದಾರೆ. ಅದೂ ಸಹಿತ ನಾವು ಯಾರತ್ತಲ್ಲೂ ಹೋಗಿ ಕರೆಂಟನ್ನು ಇನ್ನು ಭಿಕ್ಷೆ ಬೇಡಂಗಿಲ್ಲ, ಜೋಗ್ ಫಾಲ್ಸ್ ಅಲ್ಲಿ ಇಲ್ಲಿ ಕೇಳಂಗಿಲ್ಲ. ನಮ್ಮ ಕರೆಂಟ್ ನಾವೇ ಉತ್ಪತ್ತಿ ಮಾಡ್ಕೊತಾ ಇದ್ದೀವಿ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಶಿವಲಿಂಗೇಗೌಡರು ಹೇಳೋ ಪ್ರಕಾರ 4 ಬಾರಿ ನನಗೆ ಶಾಸಕರಾಗಿ ಆಯ್ಕೆ ಮಾಡಿದ ಕ್ಷೇತ್ರ ಜನರು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ, ಇನ್ನ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ತೆಂಗನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಿರೋಂಥ ಅರಸೀಕೆರೆಯ ಕ್ಷೇತ್ರದ ಅನ್ನದಾತರ ಮೊಗದಲ್ಲಿ ಈ ಬಾರಿ ಸಂತಸ ಮೂಡಿದೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಶಾಸಕರ ಕೆಲಸಕ್ಕೆ ಸೈ ಅಂತಿದ್ರೆ, ಇನ್ನು ಹಲವರು ಶಾಸಕ ಶಿವಲಿಂಗೇಗೌಡ ಅಭಿವೃದ್ಧಿ ಮಾತ್ರ ಆಗ್ತಾ ಇದೆ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಿರೋದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಅರಸೀಕೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.